ಬೆಳಗ್ಗೆ ಎದ್ದು ರೆಡಿಯಾಗಿ ಸೀದಾ ಬಸ್ ಸ್ಟಾಪ್ಗೆ ಹೋದೆ. ಬಸ್ ಸ್ಟಾಪ್ಗೆ ಹೋಗಿ ಬಸ್ ಹಿಡ್ಕೊಂಡು ಸೀದಾ ನಮ್ಮ ಕೆಲಸದ ಕಡೆಗೆ ಹೋದೆ. ಏನಕ್ಕಪ್ಪ ಬೆಳಗ್ಗೆ ಅಂಗಡಿದೆಲ್ಲ ವಿಡಿಯೋ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ವಿಡಿಯೋ ಎಡಿಟ್ ಮಾಡಕ್ಕೆ ಟೈಮ್ ಆಗೋಗ್ಬಿಡುತ್ತೆ, ಅದಕ್ಕೆ ವಿಡಿಯೋ ಮಾಡಕ್ ಆಗ್ತಾ ಇಲ್ಲ. ಅಲ್ಲಿಂದ ಬಂದೆ. ಇವಂದು ಇವತ್ತು ಎಕ್ಸಾಮ್ ಇತ್ತು. ಇವನು ಇವತ್ತು ಇದನ್ನ ಮಾಡಿದ್ರೆ ಇವ್ ಸರ್ಟಿಫಿಕೇಟ್ ಸಿಗ್ತಾ ಇತ್ತು. ಅವ್ನು ಮಾಡಕ್ ಆಗಿಲ್ಲ, ಬಟ್ ಸರ್ಟಿಫಿಕೇಟ್ ಆಮೇಲೆ ಕೊಡ್ತಾರೆ. ಆಮೇಲೆ ನಮ್ ಸರ್ ಬಂದು ರಿಜಿಸ್ಟರ್ ನ ಯಾವ ತರ ತೆಗಿಬೇಕು ಮತ್ತೆ ಆ ಫೋನ್ ಅಲ್ಲಿ ಏನೋ ಪ್ರಾಬ್ಲಮ್ ಇತ್ತು ಒಂದು ರಿಜಿಸ್ಟರ್ ಇಂದ, ಅದನ್ನ ತೆಗೆದ್ಬಿಟ್ಟು ತೋರಿಸ್ತಾ ಇದ್ರು ಎಲ್ಲಾರ್ಗು. ಒಬ್ಬ ಆಗಲ್ಸ್ತಾ ಇದ್ದ, ಒಬ್ಬ ಫೋನ್ ನೋಡ್ತಾ ಇದ್ದ. ಇವನ್ ಮಾತ್ರ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇದ್ದ. ಲಂಚ್ ಬ್ರೇಕ್ ಆಯ್ತು ಅನ್ಬಿಟ್ಟು ನಾನು ನಮ್ಮ ಫ್ರೆಂಡ್ಸ್ ಎಲ್ಲಾರು ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬಂದ್ವಿ. ಇವ್ರು ಆಮೇಲೆ ಅಲ್ಲಿಂದ ಹಂಗೆ ಸೀದಾ ನಮಾಜ್ಗೆ ಹೋದ್ರು. ನಾನು ಅಲ್ಲೇ ಕುತ್ಕೊಂಡಿದ್ದೆ. ನಾನು ಒಂದ್ ಐಸಿ ರಿಬೋಲಿಂಗ್ ಮಾಡೋದು ಇವ್ನ್ಗೆ ಹೇಳ್ಕೊಡ್ತಾ ಇದ್ದೆ. ಇವ್ನ್ ಬಂದ ಆಮೇಲೆ ಹೇಳ್ಕೊಟ್ಮೇಲೆ ನಮ್ ಸರ್ ಹೇಳಿದ್ರು ಎಲ್ಲಾರು ನಂದಿ ಹಿಲ್ಸ್ ಹೋಗೋಣ ಅಂತ. ಅದಕ್ಕೆ ಕುತ್ಕೊಂಡು ಎಲ್ಲಾರು ಪ್ಲಾನ್ ಮಾಡ್ತಾ ಇದ್ವಿ. ಪ್ಲಾನಿಂಗ್ ಎಲ್ಲ ಸ್ವಲ್ಪ ಮುಗೀತು ಅನ್ಬಿಟ್ಟು ಸೀದಾ ನಮ್ಮ ಫ್ರೆಂಡ್ ಜೊತೆ ಹೋದೆ. ಟೀ ಕುಡ್ಕೊಂಡ್ ಬರೋಣ, ನಂಗೆ ತುಂಬಾ ತಲೆನೋವ್ತಾ ಇತ್ತು ಅಂತ. ಅವ್ರು ಟೀ ಕುಡಿಯಲ್ಲ ಅಂದ್ರು. ಇವನು ಬಾಳೆಹಣ್ಣು ತಿಂದ, ಅವನು ಸಮೋಸ ತಿಂದ, ನಾನು ಟೀ ಕುಡ್ಕೊಂಡು ಬಂದೆ. ಮತ್ತೆ ಒಂದ್ ಫೋನ್ ಇತ್ತು ಓಪೋದು, ಅದ್ರಲ್ಲಿ ಬ್ಯಾಟ್ರಿ ಶಾರ್ಟ್ ಮಾಡ್ಬಿಟ್ಟು ಚಾರ್ಜಿಂಗ್ ಹಾಕಿದ್ರೆ ಚಾರ್ಜ್ ಆಗುತ್ತಾ ಇಲ್ವಾ ಅಂತ ನೋಡ್ತೀವಿ. ಬಟ್ ಬ್ಯಾಟ್ರಿ ಇದೆ ಪ್ರಾಬ್ಲಮ್ ಇತ್ತು, ಸೊ ಅದಕ್ಕೆ ಬ್ಯಾಟ್ರಿ ಚೇಂಜ್ ಮಾಡಿದ್ವಿ. ಆಮೇಲೆ ಮತ್ತೆ ನಮ್ಮ ಫ್ರೆಂಡ್ ನನಗೆ ಜಯದೇವ್ ಅವ್ರಿಗೂ ಡ್ರಾಪ್ ಮಾಡ್ದ. ಅಲ್ಲಿ ಅವ್ನು ಟೀ ಕೊಡ್ದ. ಟೀ ಕುಡ್ಕೊಂಡು ನಮ್ಮ ಮನೆ ಕಡೆಗೆ ಬಂದೆ. ಫುಲ್ಲು ಟ್ರಾಫಿಕ್. ಯಾರೋ ಇಬ್ರು ಜಗಳದಿಂದ ಫುಲ್ಲು ಕೋಳಿ ಫಾರಂ ಗೇಟ್ ಇಂದ ಹಿಡ್ದು ಸರ್ಕಲ್ ವರ್ಗೂ ಟ್ರಾಫಿಕ್. ಮತ್ತೆ ಲೇಟ್ ಆಗೋಗ್ಬಿಟ್ಟಿತ್ತು. ನಡ್ಕೊಂಡು ಮನೆಗೆ ಹೋದೆ ಬೇಗ ಬೇಗ. ಮತ್ತೆ ಅಷ್ಟೇ ಇವತ್ಗೆ, ಮತ್ತೆ ನಾಳೆ ಸಿಗೋಣ. ಬಾಯ್.